ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನೀವು ತ್ರಿವಾಕ್ಯಾನುಮಾನದಲ್ಲಿ ಮಿಶ್ರ ತ್ರಿವಾಕ್ಯಾನುಮಾನ ಎಂದರೇನು ಎಂದು ತಿಳ್ಕೊಂಡಿದ್ದೀರಿ. ಮಿಶ್ರ ತ್ರಿವಾಕ್ಯಾನುಮಾನ ಎಂದರೆ ತ್ರಿವಾಕ್ಯಾನುಮಾನದಲ್ಲಿ ಎರಡು ರೀತಿಯ ವಾಕ್ಯಗಳು ಸೇರಿ ಒಂದು ಅನುಮಾನ ಕ್ರಿಯೆ ನಡೆದಿದ್ದರೆ ಅಂತಹ ಅನುಮಾನವನ್ನು ಮಿಶ್ರ ತ್ರಿವಾಕ್ಯಾನುಮಾನ ಎಂದು ಕರೆಯುತ್ತಾರೆ. ಮಿಶ್ರ ತ್ರಿವಾಕ್ಯಾನುಮಾನದಲ್ಲಿ ಎರಡು ರೀತಿಯ ವಾಕ್ಯಗಳು ಯಾವ್ಯಾವ ಸೇರಿ ನಿಮಗೆ ತ್ರಿವಾಕ್ಯಗಳಲ್ಲಿ ಅಂದರೆ ತ್ರಿವಿಧ ವರ್ಗೀಕರಣದಲ್ಲಿ ನೀವು ತ್ರಿವಾಕ್ಯಾನುಮಾನಗಳು ಯಾವ್ಯಾವ ಅಂತ ಗಮನಿಸಿದ್ರ ಅಥವಾ ಮೂರು ರೀತಿಯ ವಾಕ್ಯಗಳಲ್ಲಿ ಮುಖ್ಯವಾದದ್ದು ನಿಮಗೆ ನಿರಪೇಕ್ಷ ತರ್ಕವಾಕ್ಯ, ಕಾಲ್ಪನಿಕ ತರ್ಕವಾಕ್ಯ ಮತ್ತು ವೈಕಲ್ಪಿಕ ತರ್ಕವಾಕ್ಯ. ಈ ನಿರಪೇಕ್ಷ ತರ್ಕವಾಕ್ಯ ಮತ್ತು ಕಾಲ್ಪನಿಕ ತರ್ಕವಾಕ್ಯ ಅಥವಾ ವೈಕಲ್ಪಿಕ ತರ್ಕವಾಕ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಅನುಮಾನ ಕ್ರಿಯೆಯನ್ನು ಮಿಶ್ರ ವ್ಯವಹಿತ ಅನುಮಾನ, ಮಿಶ್ರ ವ್ಯವಹಿತ ಅನುಮಾನ ಅಥವಾ ಮಿಶ್ರ ತ್ರಿವಾಕ್ಯಾನುಮಾನ ಅಂತೇಳಿ ಸಹ ಹೇಳ್ತಾರೆ. ಈ ಮಿಶ್ರ ತ್ರಿವಾಕ್ಯಾನುಮಾನದಲ್ಲಿ ತ್ರಿವಾಕ್ಯಾನುಮಾನ ಎಂದರೆ ಎರಡು ಆಲೋಚನೆಗಳು ಅಥವಾ ಎರಡು ವಿಚಾರಗಳ ಸಹಾಯದಿಂದ ಮತ್ತೊಂದು ವಿಚಾರವನ್ನು ಊಹಿಸುವುದನ್ನು ನಾವು ತ್ರಿವಾಕ್ಯಾನುಮಾನ ಅಂತೀವಿ. ಎರಡು ಆಧಾರ ವಾಕ್ಯಗಳ ಪರಸ್ಪರ ಸಂಬಂಧದಿಂದ ಮತ್ತೊಂದು ನಿರ್ಣಯ ವಾಕ್ಯವನ್ನು ಊಹಿಸುವುದನ್ನು ತ್ರಿವಾಕ್ಯಾನುಮಾನ. ಮೂರು ವಾಕ್ಯಗಳಿರುತ್ತೆ, ಮೂರು ಪದಗಳಿರುತ್ತೆ, ಎರಡು ವಿಚಾರಗಳ ಸಹಾಯದಿಂದ, ಎರಡು ವಿಚಾರಗಳ ಸಂಬಂಧದಿಂದ ಮೂರನೆಯ ಒಂದು ವಿಚಾರವನ್ನು ಊಹಿಸ್ತಕ್ಕಂಥ ಕ್ರಿಯೆಯನ್ನು ತ್ರಿವಾಕ್ಯಾನುಮಾನ ಎಂದು ಹೇಳ್ತಾರೆ. ತ್ರಿವಾಕ್ಯಾನುಮಾನದ ನಿಯಮಗಳು, ತ್ರಿವಾಕ್ಯಾನುಮಾನದ ರಚನೆಯನ್ನು ನಾವು ನೋಡೋದಾದರೆ ತ್ರಿವಾಕ್ಯಾನುಮಾನದ ರಚನೆಯಲ್ಲಿ ಮೂರು ವಾಕ್ಯಗಳಿರಲೇಬೇಕು, ಮೂರು ಪದಗಳಿರಲೇಬೇಕು. ಮೂರು ಪದಗಳು ಯಾವ್ಯಾವುದು ಅಂದರೆ ಪಕ್ಷಪದ, ಸಾಧ್ಯಪದ ಮತ್ತು ಮಧ್ಯಮ ಪದ. ಪಕ್ಷಪದ ಇರುವ ವಾಕ್ಯವನ್ನು ಪಕ್ಷವಾಕ್ಯ ಎಂದು, ಸಾಧ್ಯಪದವಿರುವ ವಾಕ್ಯವನ್ನು ಸಾಧ್ಯವಾಕ್ಯವೆಂದು ಮತ್ತು ನಿರ್ಣಯ ವಾಕ್ಯ ಎಂದು ತ್ರಿವಾಕ್ಯಾನುಮಾನದಲ್ಲಿ ಮೂರು ರೀತಿಯ ವಾಕ್ಯಗಳ ಇರುವಿಕೆಯನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳು. ಇಲ್ಲಿ ಈ ಮೂರು ರೀತಿಯ ವಾಕ್ಯಗಳು ಇರಬೇಕು, ಮೂರು ರೀತಿಯ ಪದಗಳು ಇದ್ದರೆ ನಾವು ಒಂದು ವ್ಯವಹಿತ ಅನುಮಾನವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಸಿಲೋಜಿಸಮ್, ಒಟ್ಟುಗೂಡಿಸುವುದು. ಸಿಲೋಜಿಸಮ್ ಅಂದರೆ ಒಟ್ಟುಗೂಡಿಸುವುದು. ಏನನ್ನು ಒಟ್ಟುಗೂಡಿಸ್ತೀವಿ? ಎರಡು ಆಧಾರ ವಾಕ್ಯಗಳನ್ನು ಒಟ್ಟುಗೂಡಿಸಿ ಒಂದು ನಿರ್ಣಯ ವಾಕ್ಯವನ್ನು ಊಹಿಸುವುದನ್ನು ನಾವಿಲ್ಲಿ ತ್ರಿವಾಕ್ಯಾನುಮಾನ ಅಂತ ಹೇಳ್ತೇವೆ. ಇಲ್ಲಿ ವ್ಯವಹಿತ, ಮಿಶ್ರ ವ್ಯವಹಿತ ಅನುಮಾನ ನೀವು ಈ ದಿನ ಕಲಿತಾ ಇರೋದು ಮಿಶ್ರ ವ್ಯವಹಿತ ಅನುಮಾನ ಅಂದರೆ ಮಿಶ್ರ ತ್ರಿವಾಕ್ಯಾನುಮಾನ. ಮಿಶ್ರ ತ್ರಿವಾಕ್ಯಾನುಮಾನದಲ್ಲಿ ಏನು ಮಿಶ್ರ ಮಾಡೋದಂದ್ರೆ ಸೇರಿಸೋದು. ಏನನ್ನ ಸೇರಿಸ್ತೀವಿ ಅಂದರೆ ಇಲ್ಲಿ ಮೂರು ವಾಕ್ಯಗಳೇನಾಗುತ್ತೆ, ಬೇರೆ ಬೇರೆ ವಾಕ್ಯಗಳಿರುತ್ತೆ. ಬೇರೆ ಬೇರೆ ವಾಕ್ಯಗಳು ಅಂದರೆ ನಿರಪೇಕ್ಷ ತರ್ಕವಾಕ್ಯ ಮತ್ತು ಕಾಲ್ಪನಿಕ ತರ್ಕವಾಕ್ಯ, ವೈಕಲ್ಪಿಕ ತರ್ಕವಾಕ್ಯಗಳು. ಈ ಮೂರು ವಾಕ್ಯಗಳನ್ನು ಅಥವಾ ಒಂದು ಕಾಲ್ಪನಿಕ ವಾಕ್ಯ, ಎರಡು ನಿರಪೇಕ್ಷ ತರ್ಕವಾಕ್ಯಗಳನ್ನು ಒಳಗೊಂಡಂತಹ ಅನುಮಾನ ಕ್ರಿಯೆಯನ್ನು ಮಿಶ್ರ ತ್ರಿವಾಕ್ಯಾನುಮಾನ ಅಂತೇಳಿ ಹೇಳ್ತೇವೆ. ಮಿಶ್ರ ಮಾಡೋದನ್ನು ಸೇರಿಸೋದು. ಏನನ್ನು ಸೇರಿಸ್ತೀವಿ? ಎರಡು ಬೇರೆ ಬೇರೆ ರೀತಿಯ ವಾಕ್ಯಗಳನ್ನು ಸೇರಿಸೋದು. ಬೇರೆ ಬೇರೆ ರೀತಿಯ ವಾಕ್ಯಗಳು ಅಂದರೆ ಇಲ್ಲಿ ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅಂತಹ ತರ್ಕವಾಕ್ಯವನ್ನು ನಾವು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ. ಇಲ್ಲಿ ಮಿಶ್ರ ಮಾಡೋದಂದ್ರೆ ಎರಡು ರೀತಿಯ ವಾಕ್ಯಗಳನ್ನು ಸೇರಿಸಿ ಅನುಮಾನ ಕ್ರಿಯೆ ಮಾಡುವುದನ್ನು ಮಿಶ್ರ ವ್ಯವಹಿತ ಅನುಮಾನ ಅಥವಾ ಮಿಶ್ರ ತ್ರಿವಾಕ್ಯಾನುಮಾನ ಅಂತ ಹೇಳ್ತೇವೆ. ಈ ದಿನ ನೀವು ಕಲಿತಾ ಇರೋದು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದ ನಿಯಮಗಳು ಅಥವಾ ಅದಕ್ಕೆ ದೋಷಗಳು ಅಂತ ಸಹ ಹೇಳ್ತಾರೆ. ನಿಯಮಗಳು ಅಥವಾ ದೋಷಗಳು. ಯಾವ ದೋಷಗಳು? ಮಿಶ್ರ ತ್ರಿವಾಕ್ಯಾನುಮಾನದ ದೋಷಗಳನ್ನು ನೀವು ನೋಡ್ತೀರಾ ಈ ದಿನ.
ಆ ಮಿಶ್ರ ತ್ರಿವಾಕ್ಯಾನುಮಾನದ ದೋಷಗಳು ಯಾವ್ಯಾವುದು, ಹೇಗೆ ದೋಷ ಉಂಟಾಗುತ್ತೆ, ಯಾಕೆ ದೋಷ ಉಂಟಾಗುತ್ತೆ ಅಂತೇಳಿ ನೋಡೋದಾದರೆ ನಿಮಗೀಗ ಮೊದಲನೇದಾಗಿ ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂದರೆ ಏನು ಅಂತ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಎಂದರೆ ಆಧಾರ ವಾಕ್ಯ, ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿರುತ್ತೆ, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿರುತ್ತೆ. ಈ ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿವೆ. ನೋಡಿ, ಇಲ್ಲೇ ನೋಡಿ ನೀವು, ಈ ಮೊದಲನೆಯ ಆಧಾರ ವಾಕ್ಯ ಒಬ್ಬನು ಕಿವುಡನಾಗಿದ್ದರೆ ಜೋರಾಗಿ ಮಾತನಾಡುತ್ತಾನೆ, ಇದು ಮೊದಲನೆಯ ಆಧಾರ ವಾಕ್ಯ. ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದೆ, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಕಾಲ್ಪನಿಕ ತರ್ಕವಾಕ್ಯ ಅಂದರೆ ಏನು? ಕಾಲ್ಪನಿಕ ತರ್ಕವಾಕ್ಯ ಅಂದರೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳ ನಡುವೆ ಯಾವುದಾದರೂ ಷರತ್ತನ್ನು ಉಪಾಧಿಯನ್ನು ಅವಲಂಬಿಸಿದ್ದರೆ ಅದನ್ನು ಕಾಲ್ಪನಿಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದಾದರೂ ಷರತ್ತು ಕಂಡೀಷನ್ ಉಪಾಧಿಯನ್ನು ಅವಲಂಬಿಸಿರುವ ವಾಕ್ಯಗಳನ್ನು ನಾವು ಕಾಲ್ಪನಿಕ ತರ್ಕವಾಕ್ಯ ಅಂತ ಹೇಳ್ತೀವಿ. ನಿರಪೇಕ್ಷ ತರ್ಕವಾಕ್ಯ ಅಂದರೆ ಯಾವ ತರ್ಕವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳಿಲ್ಲದೆ ನೇರವಾಗಿ ಒಂದು ವಿಚಾರವನ್ನು ತಿಳಿಸುವಂತಿದ್ದರೆ ಅದನ್ನು ನಿರಪೇಕ್ಷ ತರ್ಕವಾಕ್ಯ ಅಂತ ಹೇಳ್ತೀವಿ. ಕಾಲ್ಪನಿಕ ತರ್ಕವಾಕ್ಯ ಅಂದರೆ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಷರತ್ತುಗಳನ್ನು ಉಪಾಧಿಗಳನ್ನು ಅವಲಂಬಿಸಿರುವ ವಾಕ್ಯವನ್ನು ನಾವು ಕಾಲ್ಪನಿಕ ತರ್ಕವಾಕ್ಯ ಅಂತ ಹೇಳ್ತೇವೆ. ಉದಾಹರಣೆ, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪವಾಗುತ್ತದೆ. ಅವನು ಸನ್ಯಾಸಿ ಆಗಿದ್ದರೆ ಕಾವಿ ಬಟ್ಟೆ ಧರಿಸುತ್ತಾನೆ, ಅದು ಗುಲಾಬಿ ಗಿಡವಾಗಿದ್ದರೆ ಮುಳ್ಳುಗಳಿರುತ್ತವೆ. ಹೀಗೆ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಇದ್ದರೆ, ಇದ್ದಾಗ, ಕಾಯಿಸಿದಾಗ ತುಪ್ಪವಾಗುತ್ತದೆ, ಹೀಗೆ ಇದ್ದರೆ, ಇದ್ದಾಗ ಎನ್ನುವ ಷರತ್ತು ಕಂಡೀಷನ್ ಒಳಗೊಂಡಿದ್ದರೆ ಅಥವಾ ಉಪಾಧಿಯನ್ನು ಒಳಗೊಂಡಿದ್ದರೆ ಅದನ್ನು ನಾವು ಕಾಲ್ಪನಿಕ ತರ್ಕವಾಕ್ಯ. ನೋಡಿ, ಈ ಉದಾಹರಣೆ ನೋಡಿ, ಒಬ್ಬನು ಕಿವುಡನಾಗಿದ್ದರೆ ಒಬ್ಬನು ಕಿವುಡನಾಗಿದ್ದರೆ ಜೋರಾಗಿ ಮಾತನಾಡುತ್ತಾನೆ, ಇದನ್ನು ನಾವು ಕಾಲ್ಪನಿಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಇನ್ನು ನಿರಪೇಕ್ಷ ತರ್ಕವಾಕ್ಯ ಅಂದರೆ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳಿಲ್ಲದೆ ನೇರವಾಗಿ ಖಚಿತವಾಗಿ ಒಂದು ವಿಚಾರವನ್ನು ಒಂದು ವಿಷಯವನ್ನು ತಿಳಿಸುವಂತಹ ವಾಕ್ಯವನ್ನು ನಾವು ನಿರಪೇಕ್ಷ ತರ್ಕವಾಕ್ಯ ಅಥವಾ ನಿರುಪಾಧಿಕ ತರ್ಕವಾಕ್ಯ, ಅದನ್ನು ಕೆಟಗರಿಕಲ್ ಪ್ರಪೋಸಿಷನ್ ಅಂತ ಹೇಳ್ತಾರೆ. ಕಾಲ್ಪನಿಕ ವಾಕ್ಯವನ್ನು ಹೈಪಾಥೆಟಿಕಲ್ ಪ್ರಪೋಸಿಷನ್ ಅಂತೇಳಿ ಹೇಳಿದ್ದನ್ನು ನೀವು ನೋಡಬಹುದು. ಇನ್ನು ಇಲ್ಲಿ ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂದರೆ ಏನು ಅಂದರೆ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದರೆ ನಿಮಗೀಗ ಕಾಲ್ಪನಿಕ ತರ್ಕವಾಕ್ಯ ಅಂದರೆ ಷರತ್ತುಗಳು ಅವಲಂಬಿಸಿದ್ರೆ ಕಾಲ್ಪನಿಕ ತರ್ಕವಾಕ್ಯ, ನಿರಪೇಕ್ಷ ತರ್ಕವಾಕ್ಯ ಅಂದರೆ ನೇರವಾಗಿ ನೋಡಿ, ಇವೆರಡನ್ನೇ ನಾವು ನಿರಪೇಕ್ಷ ತರ್ಕವಾಕ್ಯ ಅಂತ. ಈ ಮನುಷ್ಯ ಕಿವುಡನಾಗಿದ್ದಾನೆ, ನೇರವಾಗಿ ಹೇಳುತ್ತೆ, ಒಬ್ಬ ಮನುಷ್ಯ ಕಿವುಡನಾಗಿದ್ದಾನೆ ಅಂತ ಹೇಳುತ್ತೆ. ದೇರ್ಫೋರ್ ಈ ಮನುಷ್ಯ ಜೋರಾಗಿ ಮಾತನಾಡುತ್ತಾನೆ. ನೋಡಿ, ಇಲ್ಲಿ ಯಾವುದೇ ಷರತ್ತುಗಳಿಲ್ಲ. ಮನುಷ್ಯ ಉದ್ದೇಶ ಪದ, ಕಿವುಡನಾಗಿದ್ದಾನೆ ವಿಧೇಯ ಪದ, ಸಬ್ಜೆಕ್ಟ್ ಪ್ರೆಡಿಕೇಟ್ಗಳ ನಡುವೆ ಯಾವುದೇ ಉಪಾಧಿ ಇಲ್ಲ, ಇದ್ದರೆ, ಇದ್ದಾಗ ಎನ್ನುವ ಕಂಡೀಷನ್ ಇಲ್ಲ. ಹಾಗೆ ಈ ಮನುಷ್ಯ ಜೋರಾಗಿ ಇದು ಸಹ ನಿರಪೇಕ್ಷ ತರ್ಕವಾಕ್ಯ. ಇಲ್ಲೂ ಯಾವುದೇ ವಿಧದ ಕಂಡೀಷನ್ ಇಲ್ಲದೇ ಇರುವುದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದೇ ಕಂಡೀಷನ್ ಇರೋದಿಲ್ಲವೋ ಅದನ್ನು ನಿರಪೇಕ್ಷ ನಿರುಪಾಧಿಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದಲ್ಲಿ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು, ಅಂದರೆ ಮೊದಲನೆಯ ಆಧಾರ ವಾಕ್ಯ, ಇಲ್ಲಿ ಎರಡು ಆಧಾರ ವಾಕ್ಯಗಳು ಒಂದು ನಿರ್ಣಯ ವಾಕ್ಯ ಇದೆ. ತ್ರಿವಾಕ್ಯಾನುಮಾನದಲ್ಲಿ ಎರಡು ಆಧಾರ ವಾಕ್ಯಗಳು ಒಂದು ನಿರ್ಣಯ ವಾಕ್ಯ ಇರುತ್ತೆ. ಎರಡು ಆಧಾರ ವಾಕ್ಯಗಳಲ್ಲಿ ಮೊದಲನೆಯ ಆಧಾರ
ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅಂತಹ ಅನುಮಾನವನ್ನು ನಾವು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಎಂದರೇನು ಅಂತ ಒಂದು ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಮಿಶ್ರ ವ್ಯವಹಿತ ಅನುಮಾನದಲ್ಲಿ ಒಂದು ವಿಧ. ಯಾವುದು? ಇಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೇವೆ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಮತ್ತು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಈ ದಿನ ನೀವು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂದ್ರೆ ಏನು ಅಂತ ತಿಳ್ಕೊತಿದ್ದೀರಾ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದಲ್ಲಿ ಅದು ಸಹ ವ್ಯವಹಿತ ಅನುಮಾನದ ಮಿಶ್ರ ವ್ಯವಹಿತ ಅನುಮಾನದ ಒಂದು ವಿಧಾನ, ಒಂದು ರೂಪ ಅಂತ ಹೇಳ್ಬೋದು. ಈ ಮಿಶ್ರ ವ್ಯವಹಿತ ಅನುಮಾನದಲ್ಲಿ ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅಂತಹ ಅನುಮಾನವನ್ನು ನಾವು ಮಿಶ್ರ ಕಾಲ್ಪನಿಕ ವ್ಯವಹಿತ ಅನುಮಾನ ಅಂತೇಳಿ ಹೇಳ್ತೇವೆ. ಈ ಮಿಶ್ರ ವ್ಯವಹಿತ ಅನುಮಾನದಲ್ಲಿ ನಿಯಮಗಳಿವೆ ಅಥವಾ ದೋಷಗಳಿವೆ. ಈ ನಿಯಮಗಳು ಯಾವುದಪ್ಪ ಅಂದರೆ, ಮೊದಲನೇ ನಿಯಮವನ್ನು ನೀವು ನೋಡೋದಾದರೆ ವಿದ್ಯಾರ್ಥಿಗಳೇ, ಮಿಶ್ರ ವ್ಯವಹಿತ ಅನುಮಾನದ ಮೊದಲನೆಯ ನಿಯಮ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂತ ಸಹ ಹೇಳಿದ್ದಕ್ಕೆ, ಈ ಕಾಲ್ಪನಿಕ ತ್ರಿವಾಕ್ಯಾನುಮಾನದ ಮೊದಲನೆಯ ನಿಯಮ ನಿರಪೇಕ್ಷ ಅಂದರೆ ಎರಡನೇ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯವಾದ ಅದರ ಪೂರ್ವಾಂಗವನ್ನು ದೃಢೀಕರಿಸಬೇಕು. ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಇಲ್ಲಿ ಮೊದಲನೇ ನಿಯಮ ಏನು ಹೇಳುತ್ತೆ ಅಂದರೆ, ನಿರಪೇಕ್ಷ ಅಂದರೆ ಎರಡನೇ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ, ಎರಡನೇ ಗೃಹೀತ ವಾಕ್ಯ ಅಂದರೆ ಇದು, ಈ ಮನುಷ್ಯ ಕಿವುಡನಾಗಿದ್ದಾನೆ, ಇದು ಎರಡನೆಯ ಗೃಹೀತ ವಾಕ್ಯ, ಇದು ಮೊದಲನೆಯ ಗೃಹೀತ ವಾಕ್ಯ, ಇದು ನಿರ್ಣಯ ವಾಕ್ಯ. ಈ ವಾಕ್ಯ ಇಲ್ಲಿ ನಿಯಮ ಏನು ಹೇಳುತ್ತೆ ಅಂದರೆ, ನಿರಪೇಕ್ಷ ಅಂದರೆ ಎರಡನೇ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು. ಈ ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗ ಇರುತ್ತೆ. ಈ ಒಬ್ಬನು ಕಿವುಡನಾಗಿದ್ದಾನೆ ಅನ್ನೋದು, ಈ ಒಬ್ಬನು ಕಿವುಡ ಅನ್ನೋದು ಪೂರ್ವಾಂಗ. ಇಲ್ಲಿ ಎರಡು ಅಂಗಗಳನ್ನು ನೋಡ್ತೇವೆ. ಪೂರ್ವಾಂಗ, ಇದು ಉತ್ತರಾಂಗ. ಉತ್ತರಾಂಗ ಮೊದಲನೇ ನಿಯಮದ ಪ್ರಕಾರ ಈ ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದಲ್ಲಿ ಎರಡು ನಿಯಮಗಳನ್ನು ನೋಡ್ತೇವೆ ವಿದ್ಯಾರ್ಥಿಗಳೇ. ಮೊದಲನೆಯ ನಿಯಮ ಏನು ಹೇಳುತ್ತೆ ಅಂದರೆ, ನಿರಪೇಕ್ಷ ಎರಡನೇ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು. ಇಲ್ಲಿ ಕಾಲ್ಪನಿಕ ಎರಡನೆಯ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗ ಅನ್ನೋದು ಒಬ್ಬನು ಕಿವುಡನಾಗಿದ್ದರೆ ಅನ್ನೋದು ಪೂರ್ವಾಂಗ. ಈ ಪೂರ್ವಾಂಗವನ್ನು ದೃಢೀಕರಿಸಬೇಕು ಅಂದರೆ ಒಪ್ಪಿಕೊಳ್ಳಬೇಕು ಅಥವಾ ಅಂಗೀಕರಿಸಬೇಕು ಅಂತ ಸಹ ಹೇಳ್ತಾರೆ. ಇಲ್ಲಿ ಒಬ್ಬನು ಕಿವುಡನಾಗಿದ್ದರೆ ಅನ್ನೋದು ಕಾಲ್ಪನಿಕ ತರ್ಕವಾಕ್ಯದ ಪೂರ್ವಾಂಗ. ಮೊದಲನೇ ನಿಯಮ ಏನಿರುತ್ತೆ, ಇಲ್ಲಿ ಎರಡನೆಯ ಗೃಹೀತ ವಾಕ್ಯವು ಇದು, ಈ ಮನುಷ್ಯ ಕಿವುಡನಾಗಿದ್ದಾನೆ ಅನ್ನುವುದು ಎರಡನೆಯ ಗೃಹೀತ ವಾಕ್ಯ. ಎರಡನೆಯ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ, ಈ ಕಾಲ್ಪನಿಕ ಗೃಹೀತ ವಾಕ್ಯದ ಪೂರ್ವಾಂಗವನ್ನು, ಕಾಲ್ಪನಿಕ ಗೃಹೀತ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು ಅಂದರೆ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡಿದೆ ಏನಂತ, ಈ ಎರಡನೆಯ ಗೃಹೀತ ವಾಕ್ಯವು ಅಥವಾ ಇದಕ್ಕೆ ನಿರಪೇಕ್ಷ ವಾಕ್ಯ ಅಂತ ಹೇಳ್ತಾರೆ, ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು ಅಂದರೆ ಒಪ್ಕೋಬೇಕು. ಏನಂತ, ಒಬ್ಬನು ಕಿವುಡನಾಗಿದ್ದ. ಇಲ್ಲಿ ಇದೇನಾಗಿದೆ, ಈ ಮನುಷ್ಯ ಕಿವುಡನಾಗಿದ್ದಾನೆ ಅಂತ ಒಪ್ಕೊಂಡಿದೆ. ದೃಢೀಕರಿಸೋದಂದ್ರೆ ಅಥವಾ ಅಂಗೀಕರಿಸುವುದು ಅಂತ ಸಹ ಹೇಳ್ತಾರೆ. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ಇಲ್ಲಿ ದೃಢೀಕರಿಸುತ್ತದೆ. ಇಲ್ಲಿ ಇದು ನಿರಪೇಕ್ಷ ನಿರ್ಣಯ ವಾಕ್ಯ, ಇದು ನಿರಪೇಕ್ಷ ಆಧಾರ ವಾಕ್ಯ. ಇಲ್ಲಿ ಎರಡು ವಿಚಾರಗಳಿವೆ ವಿದ್ಯಾರ್ಥಿಗಳೇ. ಮೊದಲನೇದೇನಿರುತ್ತೆ,
ಎರಡನೆಯ ಗೃಹೀತ ವಾಕ್ಯವಾದ ನಿರಪೇಕ್ಷ ತರ್ಕವಾಕ್ಯ. ಇದು ಈ ಮನುಷ್ಯ ಕಿವುಡನಾಗಿದ್ದಾನೆ ಎನ್ನುವುದು ನಿರಪೇಕ್ಷ ತರ್ಕವಾಕ್ಯ ಮತ್ತು ಎರಡನೆಯ ಗೃಹೀತ ವಾಕ್ಯ. ಎರಡನೆಯ ಗೃಹೀತ ವಾಕ್ಯವು ಮೊದಲನೆಯ ಆಧಾರ ವಾಕ್ಯವಾದ ಅಂದರೆ ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ಅಂಗೀಕರಿಸಬೇಕು, ದೃಢೀಕರಿಸಬೇಕು. ಇದು ಒಂದು ವಿಚಾರ ಆಗಿದೆ. ಅಂದರೆ ಎರಡನೆಯ ಗೃಹೀತ ವಾಕ್ಯ ಏನಾಗ್ತದೆ, ಮೊದಲನೆಯ ಗೃಹೀತ ವಾಕ್ಯವು ಅಂದರೆ ನಿರಪೇಕ್ಷ ತರ್ಕವಾಕ್ಯವು ಕಾಲ್ಪನಿಕ ತರ್ಕವಾಕ್ಯದ ಪೂರ್ವಾಂಗವನ್ನು ಅಂಗೀಕರಿಸಬೇಕು ಅಥವಾ ದೃಢೀಕರಿಸಬೇಕು, ಒಪ್ಪಿಕೊಳ್ಳಬೇಕು. ಈ ಮನುಷ್ಯ ಕಿವುಡನಾಗಿದ್ದಾನೆ, ಇದು ನಿರಪೇಕ್ಷ ಗೃಹೀತ ವಾಕ್ಯ. ಈ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಪೂರ್ವಾಂಗವನ್ನು ಅಂಗೀಕರಿಸಿದೆ. ಇದು ಒಂದು ವಿಚಾರ ಆಗಿದೆ. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಆಗ ನಿರಪೇಕ್ಷ ನಿರ್ಣಯ ವಾಕ್ಯ ಯಾವುದು? ಈ ಮನುಷ್ಯ ಜೋರಾಗಿ ಮಾತನಾಡುತ್ತಾನೆ. ಇದು ನಿರಪೇಕ್ಷ ನಿರ್ಣಯ ವಾಕ್ಯ. ಈ ನಿರಪೇಕ್ಷ ನಿರ್ಣಯ ವಾಕ್ಯ ಏನು ಮಾಡುತ್ತೆ? ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಯಾವಾಗ ಅಂದರೆ ಇಲ್ಲಿ ಈ ಮೊದಲನೆಯ ನಿಯಮ ಏನೇನುತ್ತೆ ಅಂದರೆ ಎರಡು ನಿಯಮಗಳನ್ನು ಕಾಣ್ತೇವೆ ನಾವು. ಯಾವುದರಲ್ಲಿ? ಕಾಲ್ಪನಿಕ ಮಿಶ್ರ ವ್ಯವಹಿತ ಅನುಮಾನದಲ್ಲಿ ಎರಡು ನಿಯಮಗಳಿವೆ. ಆ ಎರಡು ನಿಯಮಗಳು ಅಥವಾ ಆ ನಿಯಮಗಳನ್ನು ಉಲ್ಲಂಘಿಸಿದರೆ ದೋಷ ಹೇಗಾಗುತ್ತೆ ಅಂತ ನಾನು ತಿಳಿಸ್ತೇನೆ. ಇಲ್ಲಿ ಇದು ಮೊದಲು ನಿಯಮ ಏನು ಹೇಳ್ತಾ ಇದೆ ಅಂದರೆ, ಮೊದಲನೇ ನಿಯಮ ನಿರಪೇಕ್ಷ ವ್ಯವಹಿತ ಅನುಮಾನ. ಇಲ್ಲಿ ನಿರಪೇಕ್ಷ ತರ್ಕವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸುತ್ತದೆ. ಎರಡನೇ ಗೃಹೀತ ವಾಕ್ಯವಾದಂತಹ ನಿರಪೇಕ್ಷ ತರ್ಕವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸುತ್ತದೆ, ಒಪ್ಪಿಕೊಂಡಿದೆ ಅಥವಾ ಅಂಗೀಕರಿಸುತ್ತದೆ. ಆದ್ದರಿಂದ ಕಾಲ್ಪನಿಕ ವಾಕ್ಯದ ಈ ನಿರ್ಣಯ ವಾಕ್ಯ ಇದೆಯಲ್ಲ, ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಉತ್ತರಾಂಗ ಇದು ಜೋರಾಗಿ ಮಾತನಾಡುತ್ತಾನೆ ಅನ್ನೋದು ಉತ್ತರಾಂಗ, ಒಬ್ಬನು ಕಿವುಡನಾಗಿದ್ದಾನೆ ಅನ್ನೋದೇನು ಪೂರ್ವಾಂಗ. ಇಲ್ಲಿ ಪೂರ್ವಾಂಗ ಏನಾಗಿದೆ? ಎರಡನೆಯ ಆಧಾರ ವಾಕ್ಯ, ಎರಡನೆಯ ನಿರಪೇಕ್ಷ ತರ್ಕವಾಕ್ಯ ಇದೆಯಲ್ಲ, ಈ ನಿರಪೇಕ್ಷ ತರ್ಕವಾಕ್ಯ ಪೂರ್ವಾಂಗವನ್ನು ಅಂಗೀಕರಿಸುತ್ತೆ. ಅವಾಗ ಏನಾಗುತ್ತೆ? ನಿರ್ಣಯ ವಾಕ್ಯ ಈ ಉತ್ತರಾಂಗವನ್ನು ದೃಢೀಕರಿಸುತ್ತೆ, ಒಪ್ಪಿಕೊಳ್ಳುತ್ತೆ. ನೋಡಿ, ಇಲ್ಲಿ ಒಬ್ಬನ ಕಿವುಡನಾಗಿದ್ದರೆ ಜೋರಾಗಿ ಮಾತನಾಡುತ್ತಾನೆ. ಇದು ಒಂದು ಕಾಲ್ಪನಿಕ ತರ್ಕವಾಕ್ಯ. ಈ ವಾಕ್ಯವನ್ನು ಕಾಲ್ಪನಿಕ ತರ್ಕವಾಕ್ಯ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳು. ಇಲ್ಲೇನಾಗಿದೆ? ಇದು ಕಾಲ್ಪನಿಕ ತರ್ಕವಾಕ್ಯ, ಎರಡನೇ ಗೃಹೀತ ವಾಕ್ಯ ನಿರಪೇಕ್ಷ ತರ್ಕವಾಕ್ಯ ಮತ್ತು ನಿರ್ಣಯ ವಾಕ್ಯ ಸಹ ನಿರಪೇಕ್ಷ ತರ್ಕವಾಕ್ಯ. ಇಲ್ಲೇನಾಯಿತು? ಎರಡನೆಯ ನಿರಪೇಕ್ಷ ಗೃಹೀತ ವಾಕ್ಯ ಇದೆಯಲ್ಲ, ಇದು ಎರಡನೇ ವಾಕ್ಯ ಗೃಹೀತ ವಾಕ್ಯವು ಕಾಲ್ಪನಿಕ ತರ್ಕವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸುತ್ತದೆ. ಆದ್ದರಿಂದ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಹೌದಲ್ಲ? ಸುಲಭ ಗೊತ್ತಾಗ್ತದೆ. ಏನು? ಎರಡನೆಯ ಆಧಾರ ವಾಕ್ಯವಾದ ನಿರಪೇಕ್ಷ ತರ್ಕವಾಕ್ಯವು ಕಾಲ್ಪನಿಕ ತರ್ಕವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸುತ್ತದೆ. ಆದ್ದರಿಂದ ನಿರ್ಣಯ ವಾಕ್ಯವು ಆಧಾರ ವಾಕ್ಯವಾದ ಅಂದರೆ ಕಾಲ್ಪನಿಕ ತರ್ಕವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಇದು ಈ ಕಾಲ್ಪನಿಕ ವ್ಯವಹಿತ ಅನುಮಾನದ ಮೊದಲನೆಯ ನಿಯಮಕ್ಕೆ ಇದು ಉದಾಹರಣೆ. ಇದು ನಿಯಮವನ್ನು ಸರಿಯಾಗಿ ಅನುಸರಿಸಿರುವುದನ್ನು, ಒಳಗೊಂಡಿರುವುದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳು. ಹೀಗೆ ಇಲ್ಲಿ ಈ ನಿಯಮವನ್ನು ಉಲ್ಲಂಘಿಸಿದಾಗ ದೋಷಕ್ಕೆ ಗುರಿಯಾಗುವುದನ್ನು ಸಹ ನಾವು ನೋಡ್ತಾ ಹೋಗ್ತೇವೆ. ಈ ನಿಯಮದ ಉಲ್ಲಂಘನೆಯಿಂದ ಏನಾಗುತ್ತೆ ಅಂದರೆ ಪೂರ್ವಾಂಗದ ನಿರಾಕರಣೆಯ ದೋಷ ಉಂಟಾಗುತ್ತದೆ. ಈ ನಿಯಮವನ್ನು ಉಲ್ಲಂಘಿಸಿದರೆ ಪೂರ್ವಾಂಗದ
ಉಂಟಾಗುವುದನ್ನು ನಾವು ನೋಡ್ತೇವೆ. ಈ ನಿಯಮವನ್ನು ಉಲ್ಲಂಘಿಸಿದಾಗ ಪೂರ್ವಾಂಗದ ನಿರಾಕರಣೆಯ ದೋಷ ಉಂಟಾಗುತ್ತೆ. ಆ ದೋಷವನ್ನು ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಿಮಗೆ ತಿಳಿಸೋದಾದರೆ, ಮಳೆ ಬಂದರೆ ಭೂಮಿ ತಣ್ಣಗಿರುತ್ತದೆ, ಮಳೆ ಬಂದಿಲ್ಲ ದೇರ್ಫೋರ್ ಭೂಮಿ ತಣ್ಣಗಿಲ್ಲ. ಇಲ್ಲಿ ದೋಷ ಉಂಟಾಗಿದೆ. ಏನಪ್ಪ ದೋಷ ಅಂದರೆ ಪೂರ್ವಾಂಗದ ನಿರಾಕರಣೆಯ ದೋಷ. ಈ ವಾದವು ಅಸಮಂಜಸವಾಗಿದೆ. ಯಾಕೆ ಅಂತ ಹೇಳಿದರೆ, ಪೂರ್ವಾಂಗದ ನಿರಾಕರಣೆಯ ದೋಷ ಉಂಟಾಗಿದೆ. ಯಾವ ಉದಾಹರಣೆಯಲ್ಲಿ ಮಳೆ ಬಂದರೆ ಭೂಮಿ ತಣ್ಣಗಾಗುತ್ತದೆ, ಮಳೆ ಬಂದಿಲ್ಲ ದೇರ್ಫೋರ್ ಭೂಮಿ ತಣ್ಣಗಿಲ್ಲ. ಈ ಉದಾಹರಣೆ ದೋಷಕ್ಕೆ ಗುರಿಯಾಗಿದೆ. ಯಾವ ದೋಷ ಅಂದರೆ ನೋಡಿ, ಎರಡನೆಯ ಆಧಾರ ವಾಕ್ಯವಾದಂತಹ ನಿರಪೇಕ್ಷ ತರ್ಕವಾಕ್ಯ ಪೂರ್ವಾಂಗವನ್ನು ನಿರಾಕರಿಸುತ್ತದೆ. ಅಂದರೆ ಇಲ್ಲಿ ಮಳೆ ಬಂದಿಲ್ಲ ಅಂತ ಹೇಳಿ ನೋಡಿ, ಇದು ಸರಿ ಇದೆ ಈ ಉದಾಹರಣೆ. ಯಾಕೆಂದರೆ ಕಿವುಡನಾಗಿದ್ದಾನೆ ಅಂತ ಹೇಳಿದ್ದೆ. ಈ ಉದಾಹರಣೆಯಲ್ಲಿ ಮಳೆ ಬಂದಿಲ್ಲ ಅಂದರೆ ಪೂರ್ವಾಂಗದ ನಿರಾಕರಣೆ ಇದೆ. ಹಾಗಾಗಿ ಉತ್ತರಾಂಗ ಸಹ ನಿರಾಕರಣೆ ಆಗಿರುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಇದನ್ನು ಪೂರ್ವಾಂಗ ನಿರಾಕರಣೆಯ ದೋಷ. ಈ ವಾದವು ನಿಮಗೆ ಈ ಉದಾಹರಣೆಗಳನ್ನ ಕೊಡ್ತಾರೆ ಪರೀಕ್ಷೆಯಲ್ಲಿ. ಮಳೆ ಬಂದರೆ ಭೂಮಿ ತಣ್ಣಗಿದೆ, ಮಳೆ ಬಂದಿಲ್ಲ ದೇರ್ಫೋರ್ ಭೂಮಿ ತಣ್ಣಗಿಲ್ಲ. ಈ ಉದಾಹರಣೆಗೆ ನೀವು ಈ ರೀತಿಯ ವಿವರಣೆಯನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ಮೇಲಿನ ವಾದವು ಅಂದರೆ ಆ ಉದಾಹರಣೆಯು ಆ ವಾದವು ಅಸಮಂಜಸವಾಗಿದೆ. ಏಕೆಂದರೆ ಇಲ್ಲಿ ಪೂರ್ವಾಂಗ ನಿರಾಕರಣೆಯ ದೋಷ ಉಂಟಾಗಿದೆ. ಪೂರ್ವಾಂಗ ನಿರಾಕರಣೆಯ ದೋಷವು ಉಂಟಾಗಿದೆ. ಕಾಲ್ಪನಿಕ ವ್ಯವಹಿತ ಅನುಮಾನದ ಒಂದನೆಯ ನಿಯಮವನ್ನು ಉಲ್ಲಂಘಿಸಿದಾಗ ಈ ದೋಷ ಉಂಟಾಗುತ್ತದೆ. ಕಾಲ್ಪನಿಕ, ನೀವು ಇವತ್ತು ಕಲಿತಾ ಇರೋದೇನು, ಕಾಲ್ಪನಿಕ ವ್ಯವಹಿತ ಅನುಮಾನ. ಈ ಕಾಲ್ಪನಿಕ ವ್ಯವಹಿತ ಅನುಮಾನದ ಮೊದಲನೆಯ ನಿಯಮ ಏನು ಹೇಳುತ್ತೆ ಅಂದರೆ, ಎರಡನೆಯ ಗೃಹೀತ ವಾಕ್ಯ ಮೊದಲನೆಯ ಕಾಲ್ಪನಿಕ ಅಂದರೆ ಮೊದಲನೆಯ ಆಧಾರ ವಾಕ್ಯವಾದ ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸುತ್ತದೆ. ಆದ್ದರಿಂದ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಇದು ನಿಯಮ, ಮೊದಲನೇ ನಿಯಮ. ಈ ನಿಯಮದ ಉಲ್ಲಂಘನೆ ಆದಾಗ ಏನಾಗುತ್ತೆ, ಪೂರ್ವಾಂಗ ನಿರಾಕರಣೆಯ ದೋಷ ಉಂಟಾಗುತ್ತದೆ. ನಿಯಮದ ಪ್ರಕಾರ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು. ನಿಯಮ ಏನು ಹೇಳುತ್ತೆ ಅಂದರೆ, ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಉತ್ತರಾಂಗವನ್ನು ದೃಢೀಕರಿಸುತ್ತದೆ. ಆದರೆ ಈ ವಾದದಲ್ಲಿ ನಿರಪೇಕ್ಷ ಗೃಹೀತ ವಾಕ್ಯವು ಪೂರ್ವಾಂಗವನ್ನು ದೃಢೀಕರಿಸುವುದರ ಬದಲಾಗಿ ನಿರಾಕರಿಸುತ್ತದೆ. ಮಳೆ ಬಂದಿಲ್ಲ ಅಂತ ಹೇಳಿ, ಹೌದಾ? ಮಳೆ ಬಂದರೆ ಭೂಮಿ ತಣ್ಣಗಿರುತ್ತದೆ. ಮಳೆ ಬಂದಿಲ್ಲ ಅಂದರೆ ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ನಿರಾಕರಿಸಿದೆ. ಆದ್ದರಿಂದ ಇಲ್ಲಿ ನಿರಪೇಕ್ಷ ನಿರ್ಣಯ ವಾಕ್ಯವು ಉತ್ತರಾಂಗವನ್ನು ದೃಢೀಕರಿಸುವುದರ ಬದಲಾಗಿ ನಿರಾಕರಿಸುತ್ತದೆ. ಆಗ ದೋಷ ಉಂಟಾಗುತ್ತೆ, ಅಂದರೆ ಆ ನಿಯಮದ ಉಲ್ಲಂಘನೆ ಆಗುತ್ತೆ. ಏನು ಉಲ್ಲಂಘನೆ? ಎರಡನೆಯ ಆಧಾರ ವಾಕ್ಯವಾದ ನಿರಪೇಕ್ಷ ತರ್ಕವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ದೃಢೀಕರಿಸಬೇಕು, ಒಪ್ಪಿಕೊಳ್ಳಬೇಕು, ಅಂಗೀಕರಿಸಬೇಕು. ಆದರೆ ಯಾವಾಗ ನಿರಾಕರಣೆ ಆಗುತ್ತೋ ಆಗ ನಿಯಮದ ಉಲ್ಲಂಘನೆ ಆಗುತ್ತೆ, ದೋಷ ಉಂಟಾಗುತ್ತೆ. ಆ ದೋಷ ಒಳಗೊಂಡಿರ್ತಕ್ಕಂಥ ಉದಾಹರಣೆ ಯಾವುದು? ಮಳೆ ಬಂದರೆ ಭೂಮಿ ತಣ್ಣಗಿರುತ್ತದೆ, ಮಳೆ ಬಂದಿಲ್ಲ ದೇರ್ಫೋರ್ ಭೂಮಿ ತಣ್ಣಗಿಲ್ಲ. ಇದು ನಿರಾಕರಣೆ ಅಂದರೆ ಪೂರ್ವಾಂಗ ನಿರಾಕರಣೆಯ ದೋಷ ಅಂತೇಳಿ ಹೇಳ್ತೇವೆ ವಿದ್ಯಾರ್ಥಿಗಳೇ. ಎರಡನೇ ನಿಯಮ ಹೇಳೋ ರೀತಿಯಲ್ಲಿ ಇಲ್ಲಿ ನಿರಪೇಕ್ಷ ಗೃಹೀತ ವಾಕ್ಯ, ಮೊದಲನೇ ನಿಯಮ ನೀವು ತಿಳ್ಕೊಂಡಿದ್ದೀರಾ. ಎರಡನೇ ನಿಯಮ, ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಆಗ ನಿರಪೇಕ್ಷ ನಿರ್ಣಯವು
ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ನಿರಪೇಕ್ಷ ಗೃಹೀತ ವಾಕ್ಯ, ಇಲ್ಲಿ ಒಬ್ಬನು ಕಿವುಡನಾಗಿದ್ದರೆ ಜೋರಾಗಿ ಮಾತನಾಡುತ್ತಾನೆ, ಇದು ಕಾಲ್ಪನಿಕ ತರ್ಕವಾಕ್ಯ. ನಿರಪೇಕ್ಷ ವಾಕ್ಯವಾದ ಮೊದಲನೆಯ ಅಥವಾ ಗೃಹೀತ ವಾಕ್ಯದಲ್ಲಿ ಈ ಮನುಷ್ಯ ಜೋರಾಗಿ ಮಾತನಾಡುತ್ತಿಲ್ಲ, ದೇರ್ಫೋರ್ ಈ ಮನುಷ್ಯ ಕಿವುಡನಲ್ಲ. ಇಲ್ಲಿ ನಿಯಮ ಏನಿದೆ, ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಇದು ನಿರಪೇಕ್ಷ ಗೃಹೀತ ವಾಕ್ಯ. ಈ ಮನುಷ್ಯ ಜೋರಾಗಿ ಮಾತನಾಡುತ್ತಿಲ್ಲ, ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಉತ್ತರಾಂಗ ಅಂದರೆ ಯಾವುದಿಲ್ಲಿ? ಜೋರಾಗಿ ಮಾತನಾಡುತ್ತಾನೆ ಉತ್ತರಾಂಗ, ಇದು ಕಾಲ್ಪನಿಕ ತರ್ಕವಾಕ್ಯ ವಿದ್ಯಾರ್ಥಿಗಳೇ. ಇದು ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಇದನ್ನು ನಾವು ಪೂರ್ವಾಂಗ ಅಂತ ಕರಿತೀವಿ. ಇದು ಉತ್ತರಾಂಗ. ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ನಿಯಮ, ಎರಡನೇ ನಿಯಮ ಏನಿರುತ್ತೆ, ನಿರಪೇಕ್ಷ ಗೃಹೀತ ವಾಕ್ಯ. ಈ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗ, ಇದು ಉತ್ತರಾಂಗ. ಜೋರಾಗಿ ಮಾತನಾಡುತ್ತಾನೆ ಅನ್ನೋದು ಉತ್ತರಾಂಗ. ನಿರಪೇಕ್ಷ ಗೃಹೀತ ವಾಕ್ಯ, ಮನುಷ್ಯ ಜೋರಾಗಿ ಮಾತನಾಡುತ್ತಿಲ್ಲ, ಇದು ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಹೌದಾ? ನಿರಾಕರಿಸಬೇಕು. ಹಾಗಾಗಿ ಇಲ್ಲಿ ಈ ಉದಾಹರಣೆ ಎರಡನೇ ನಿಯಮವನ್ನು ಒಳಗೊಂಡಿದೆ. ನಿಯಮಕ್ಕೆ ಅನುಸಾರವಾಗಿ ಇರುವುದನ್ನು ನಾವು ನೋಡ್ತೇವೆ. ಎರಡನೆಯ ಅಥವಾ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಹೌದಾ? ಇಲ್ಲಿ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ನಿರಾಕರಿಸುತ್ತದೆ. ಹಾಗೇನೆಂದರೆ ನಿರಪೇಕ್ಷ ನಿರ್ಣಯ ವಾಕ್ಯ, ಇದು ನಿರ್ಣಯ ವಾಕ್ಯ, ಈ ಮನುಷ್ಯ ಕಿವುಡನಲ್ಲ. ಇದು ಎರಡನೆಯ ಆಧಾರ ವಾಕ್ಯ, ಇದು ಸಹ ನಿರಪೇಕ್ಷ ವಾಕ್ಯ. ಇಲ್ಲಿ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು, ಇಲ್ಲದಿರುವಿಕೆಯಿಂದ ಹೇಳಬೇಕು. ಆಗೇನಾಗುತ್ತೆ, ಎರಡನೇ ನಿಯಮ ಹೇಳೋದು ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ನಿರಾಕರಿಸುತ್ತದೆ. ಇದು ಎರಡನೆಯ ನಿಯಮ ವಿದ್ಯಾರ್ಥಿಗಳು. ಮತ್ತೊಮ್ಮೆ ಹೇಳುವುದಾದರೆ, ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ತರ್ಕವಾಕ್ಯದ ಉತ್ತರಾಂಗವನ್ನು ನಿರಾಕರಿಸುತ್ತದೆ. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸುತ್ತದೆ. ಇದು ಕಾಲ್ಪನಿಕ ಮಿಶ್ರ ಕಾಲ್ಪನಿಕ ವ್ಯವಹಿತ ಅನುಮಾನ ಅಥವಾ ಕಾಲ್ಪನಿಕ ತ್ರಿವಾಕ್ಯಾನುಮಾನದ ಎರಡನೇ ನಿಯಮ. ಈ ನಿಯಮವನ್ನು ಉಲ್ಲಂಘಿಸಿದಾಗ ಏನಾಗುತ್ತೆ, ದೋಷ ಉಂಟಾಗುತ್ತೆ. ಆ ದೋಷವನ್ನು ನಾವು ಉತ್ತರಾಂಗ ದೃಢೀಕರಣ ದೋಷ ಅಂತ ಹೇಳ್ತೇವೆ. ಏನು ಹೇಳ್ತೇವೆ? ಉತ್ತರಾಂಗ ದೃಢೀಕರಣ ದೋಷ ಅಂತ ಕರೀತೇವೆ. ಈ ನಿಯಮಕ್ಕೆ ಅನುಸಾರವಾಗಿ ಈ ಉದಾಹರಣೆ ಇದೆ. ನಿಯಮವನ್ನು ಉಲ್ಲಂಘಿಸಿದಾಗ ದೋಷ ಉಂಟಾಗುತ್ತೆ. ಆ ದೋಷವನ್ನು ನಾವೇನಂತ ಹೇಳ್ತೀವಿ? ಉತ್ತರಾಂಗ ನಿರಾಕರಣೆಯ ದೋಷ. ಉತ್ತರಾಂಗವನ್ನು ಒಪ್ಕೊಳ್ತೇವೆ, ನಾವು ನಿರಾಕರಣೆ ಮಾಡುವುದು ನಿಯಮ, ಆದರೆ ಇಲ್ಲಿ ದೋಷ ಉಂಟಾಗುವುದನ್ನು ಈ ನಿಯಮವನ್ನು ಉಲ್ಲಂಘಿಸಿದರೆ ದೋಷ ಉಂಟಾಗುತ್ತೆ. ಉದಾಹರಣೆ ಹೇಳ್ತೀನಿ ನೋಡಿ. ಮಳೆ ಬಂದರೆ ಭೂಮಿ ತಣ್ಣಗಿರುತ್ತದೆ, ಭೂಮಿ ತಣ್ಣಗಿದೆ, ದೇರ್ಫೋರ್ ಮಳೆ ಬಂದಿದೆ. ಇಲ್ಲಿ ಭೂಮಿ ತಣ್ಣಗಿರಲಿಕ್ಕೆ ಮಳೆನೇ ಬರಬೇಕಿತ್ತಿಲ್ಲ, ನಾವು ನೀರು ಹಾಯಿಸ್ಬೋದು ಅಥವಾ ನೀರು ಹಾಕಿದಾಗಲೂ ಭೂಮಿ ತಣ್ಣಗಿರುವುದನ್ನು ನಾವು ನೋಡ್ತೇವೆ. ಹೌದಾ? ನೀರು ಚುಂಬಿಸಿದಾಗ. ಆದರೆ ಇದು ದೋಷ. ಹೇಗೆಂದರೆ ಮಳೆ ಬಂದರೆ ಭೂಮಿ ತಣ್ಣಗಿರುತ್ತದೆ, ಭೂಮಿ ತಣ್ಣಗಿದೆ, ದೇರ್ಫೋರ್ ಮಳೆ ಬಂದಿದೆ. ಈ ಉದಾಹರಣೆಯಿಂದ ಕೊಡ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ನೀವು ಇದರ ದೋಷವನ್ನು ಗುರುತಿಸಬೇಕು. ಇದು ಯಾವ ದೋಷಕ್ಕೆ ಗುರಿಯಾಗಿದೆ?
ಮೊದಲನೇದು, ಇದು ಯಾವ ದೋಷಕ್ಕೆ ಗುರಿಯಾಗಿದೆ ಅಂದರೆ ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದ ದೋಷ ಉಂಟಾಗಿದೆ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದ ಎರಡನೆಯ ನಿಯಮದ ಉಲ್ಲಂಘನೆ ಆದಾಗ ಈ ದೋಷ ಉಂಟಾಗುತ್ತದೆ ಅಂತ ಹೇಳಿದೆ. ಈ ವಾದವು ಅಸಮಂಜಸವಾಗಿದೆ, ಏಕೆಂದರೆ ಉತ್ತರಾಂಗ ದೃಢೀಕರಣ ದೋಷ ಉಂಟಾಗಿದೆ. ಉತ್ತರಾಂಗ ದೃಢೀಕರಣ ದೋಷ ಉಂಟಾಗಿದೆ. ಈ ದೋಷವು ಕಾಲ್ಪನಿಕ ತ್ರಿವಾಕ್ಯಾನುಮಾನದ ಎರಡನೆಯ ನಿಯಮವನ್ನು ಉಲ್ಲಂಘಿಸಿದಾಗ ಈ ದೋಷ ಉಂಟಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಕಾಲ್ಪನಿಕ ಅಂದರೆ ಮಿಶ್ರ ಕಾಲ್ಪನಿಕ ವ್ಯವಹಿತ ಅನುಮಾನ ಅಂತ ಹೇಳ್ತೀವಲ್ಲ, ಈ ಮಿಶ್ರ ಕಾಲ್ಪನಿಕ ವ್ಯವಹಿತ ಅನುಮಾನದ ಎರಡನೆಯ ನಿಯಮವನ್ನು ಉಲ್ಲಂಘಿಸಿದಾಗ ಉತ್ತರಾಂಗ ದೃಢೀಕರಣ ದೋಷ ಉಂಟಾಗುವುದನ್ನು ನಾವು ನೋಡ್ತೇವೆ. ಯಾಕೆ ಉಂಟಾಗುತ್ತೆ ಅಂದರೆ, ನಿಯಮದ ಪ್ರಕಾರ ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ನಿಯಮ ಏನು ಹೇಳುತ್ತೆ? ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ಸಹ ನಿರಾಕರಿಸುತ್ತದೆ. ಆದರೆ ಈ ವಾದದಲ್ಲಿ ಅಂದರೆ ಈ ಉದಾಹರಣೆಯಲ್ಲಿ ನಿಮಗೆ ಪರೀಕ್ಷೆ ಕೊಟ್ಟಿರ್ತಾರೆ. ಆ ಉದಾಹರಣೆಯಲ್ಲಿ ಏನಾಗುತ್ತೆ, ನಿರಪೇಕ್ಷ ಗೃಹೀತ ವಾಕ್ಯವು ಕಾಲ್ಪನಿಕ ಗೃಹೀತ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸುವುದರ ಬದಲಾಗಿ ದೃಢೀಕರಿಸುತ್ತದೆ. ಉತ್ತರಾಂಗವನ್ನು ನಿರಾಕರಿಸಬೇಕು, ನಿರಾಕರಿಸುವುದರ ಬದಲಾಗಿ ದೃಢೀಕರಿಸಿದಾಗ ಈ ದೋಷ ಉಂಟಾಗುತ್ತದೆ. ಹಾಗಾಗಿ ನಿರಪೇಕ್ಷ ನಿರ್ಣಯ ವಾಕ್ಯವು ಪೂರ್ವಾಂಗವನ್ನು ನಿರಾಕರಿಸುವುದರ ಬದಲು ದೃಢೀಕರಿಸುತ್ತದೆ. ಎರಡನೇ ನಿಯಮದ ಪ್ರಕಾರ ನಿರಪೇಕ್ಷ ಗೃಹೀತ ವಾಕ್ಯವು ಆಧಾರ ವಾಕ್ಯವಾದ ಕಾಲ್ಪನಿಕ ವಾಕ್ಯದ ಉತ್ತರಾಂಗವನ್ನು ನಿರಾಕರಿಸಬೇಕು. ಆಗ ನಿರ್ಣಯ ವಾಕ್ಯವು ಸಹ ಕಾಲ್ಪನಿಕ ವಾಕ್ಯದ ಪೂರ್ವಾಂಗವನ್ನು ನಿರಾಕರಿಸುತ್ತದೆ. ಇಲ್ಲದಿದ್ದಾಗ ಏನಾಗುತ್ತೆ, ಉತ್ತರಾಂಗ ದೃಢೀಕರಣ ದೋಷ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಇದು ಎರಡು ನಿಯಮಗಳನ್ನು ನಾವು ಈ ದಿನ ನೋಡಿದ್ದೇವೆ. ಮೊದಲನೇ ನಿಯಮ ಪೂರ್ವಾಂಗ ನಿರಾಕರಣೆಯ ದೋಷ. ಮೊದಲನೇ ನಿಯಮ ಏನು ಹೇಳುತ್ತೆ? ಪೂರ್ವಾಂಗ ನಿರಾಕರಣೆಯ ದೋಷ. ಎರಡನೆಯ ನಿಯಮ ಉತ್ತರಾಂಗ ದೃಢೀಕರಣ ದೋಷ. ಮೊದಲನೇ ನಿಯಮ ನೀವು ಪೂರ್ವಾಂಗ ನಿರಾಕರಣೆ ಮೊದಲನೇ ನಿಯಮದಿಂದ ದೋಷ ಉಂಟಾಗುವುದನ್ನು ಪೂರ್ವಾಂಗ ನಿರಾಕರಣೆಯ ದೋಷ ಅಂತ ಹೇಳ್ತೀವಿ. ಎರಡನೆಯ ನಿಯಮದ ಉಲ್ಲಂಘನೆ ಆದಾಗ ಉತ್ತರಾಂಗ ದೃಢೀಕರಣ ದೋಷ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಈ ದಿನ ನೀವು ಈ ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದ ನಿಯಮಗಳು, ಎರಡು ನಿಯಮಗಳನ್ನು ನೀವು ಪಾಠ ಕೇಳಿದ್ದೀರಾ, ಎರಡು ನಿಯಮಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದಲ್ಲಿ ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕ ವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕ ವಾಕ್ಯಗಳಾಗಿದ್ದರೆ ಅದನ್ನು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಥವಾ ವ್ಯವಹಿತ ಅನುಮಾನ ಅಂತ ಹೇಳ್ತೀವಿ. ಇಲ್ಲಿ ಎರಡು ನಿಯಮಗಳನ್ನ ನೀವು ನೋಡ್ತೀರಾ. ಆ ಎರಡು ನಿಯಮಗಳನ್ನು ಉಲ್ಲಂಘಿಸಿದಾಗ, ಆ ಮೊದಲನೇ ನಿಯಮವನ್ನು ಉಲ್ಲಂಘಿಸಿದಾಗ ಪೂರ್ವಾಂಗ ನಿರಾಕರಣೆಯ ದೋಷ ಉಂಟಾಗುತ್ತದೆ. ಎರಡನೆಯ ನಿಯಮವನ್ನು ಉಲ್ಲಂಘಿಸಿದಾಗ ನಿಮಗೆ ಉತ್ತರಾಂಗ ದೃಢೀಕರಣ ದೋಷ ಉಂಟಾಗುತ್ತದೆ. ಈ ಎರಡು ನಿಯಮಗಳನ್ನು ಉದಾಹರಣೆಯೊಂದಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಪುಸ್ತಕದಲ್ಲಿ ಇದರ ಬಗ್ಗೆ ದೋಷದ ಬಗ್ಗೆ ಉದಾಹರಣೆಗಳಿದೆ. ಆ ಉದಾಹರಣೆಗಳನ್ನು ನೀವು ಮತ್ತೊಮ್ಮೆ ಓದಿ ಅದರ ಕೆಳಗೆ ಇರ್ತಕ್ಕಂಥ ವಿವರಣೆಯನ್ನು ನೀವು ಓದಿ ಅರ್ಥ ಮಾಡ್ಕೋಬೇಕು. ಪಾಠ ಕೇಳೋದ್ರ ಜೊತೆಲಿ ಹೆಚ್ಚು ಪುಸ್ತಕವನ್ನು ಸಹ ನೀವು ಓದುವ ಅಭ್ಯಾಸ ಮಾಡಿದರೆ ನಿಮಗೆ ಪಾಠ ಸುಲಭವಾಗಿ ಅರ್ಥ ಆಗುತ್ತೆ. ಆಗ ಪರೀಕ್ಷೆ ಸರಳ ಅನಿಸುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಎಲ್ಲರೂ ಮತ್ತೆ ಓದಿ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಎಂದರೇನು, ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂದ್ರೇನು ಮತ್ತು ಅದರ ನಿಯಮಗಳು ಯಾವ್ಯಾವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಿಮಗೆಲ್ಲ ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.